ಮೊದಲಿಗೆ ಕ್ರೈಸ್ಟ್ ಕಾಲೇಜು ಕನ್ನಡ ಸಂಘಕ್ಕೆ 50 ವರ್ಷ ತುಂಬ್ತಾ ಇರುವಂಥ ಸುವರ್ಣ ಮಹೋತ್ಸವ ಆಚರಿಸ್ಕೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ 50 ತುಂಬಿದ ಕನ್ನಡ ಸಂಘದ ಇಷ್ಟು ಸುದೀರ್ಘವಾದ ಇತಿಹಾಸದಲ್ಲಿ ಸುಮಾರು 35 ವರ್ಷಗಳಿಂದ ನಾನು ಕನ್ನಡ ಸಂಘದ ಜೊತೆಗೆ ಇದ್ದೆ ಅನ್ನೋದು ಕೂಡ ಒಂದು ತುಂಬ ಸಂತೋಷಕರವಾದ ಸಂಗತಿ. 1-2 ನಿಮಿಷ ಅದಕ್ಕೆ ತಗೋತೀನಿ, ಯಾಕೆಂದರೆ ನನಗಿದೊಂದು ಅವಕಾಶ. ನಾನು 2ನೇ PUC ವಿದ್ಯಾರ್ಥಿ ಆಗಿದ್ದಾಗ ಸುಮಾರು 89ನೇ ಇಸ್ವಿಯಿಂದ ನಾನು MPhil ಮಾಡುವ ತನಕ ಸತತವಾಗಿ ನಾನು 7 ಸಲ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ಶ್ರೀನಿವಾಸರಾಜು ಮೇಷ್ಟ್ರು ನಡೆಸ್ತಾ ಇದ್ದಂಥ ಬೇಂದ್ರೆ ಸ್ಮೃತಿ ಅಂತರ ಕಾಲೇಜು ಕವನ ಸ್ಪರ್ಧೆ ಮತ್ತು ಅನಕರು ಪ್ರಬಂಧ ಸ್ಪರ್ಧೆಯಲ್ಲಿ 1 ಸಲ ಪ್ರಬಂಧ ಮತ್ತು 6 ಸಲ ಕವಿತಾ ಸ್ಪರ್ಧೆಯಲ್ಲಿ ಬಹುಮಾನ ತಗೊಂಡಿದ್ದು. ಆ ಮುಖಾಂತರ ಅದೊಂದು ನೆನಪು. ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದ ಇತಿಹಾಸವನ್ನು ಗಮನಿಸಿದರೆ ಅಥವಾ ಕನ್ನಡ ಕಾವ್ಯದ ಇತಿಹಾಸವನ್ನು ಗಮನಿಸಿದರೆ, ಕನ್ನಡ ಕಥನ ಸಾಹಿತ್ಯದ ಇತಿಹಾಸವನ್ನು ಗಮನಿಸಿದರೆ ಎಲ್ಲ ಭರವಸೆಯ ಬಹಳ ದೊಡ್ಡ ಲೇಖಕರು ಕನ್ನಡ ಸಂಘದಿಂದ ಬಂದಿದ್ದಾರೆ ಅನ್ನೋದು ಕೂಡ ಒಂದು ದೊಡ್ಡ ಸಂತೋಷಕರವಾದ ಸಂಗತಿ. ಹಾಗಾಗಿ ಶ್ರೀನಿವಾಸರಾಜು ಮೇಷ್ಟ್ರು ಅವರ ಜೊತೆಗೆ ಇದ್ದಂಥ ಅವರ ಜೀವ ಸಖ್ಯದ ಗೆಳೆಯ HS ರಾಘವೇಂದ್ರ ರಾವ್ ಸರ್ ನನ್ನ ಪ್ರೀತಿಯ ಮೇಷ್ಟ್ರು ಕೂಡ ಹೌದು. ಜೊತೆಗೆ ಇವರೆಲ್ಲರ ಒಡನಾಟ ಪ್ರೋತ್ಸಾಹದಿಂದ ನಾಡಿನ ಅದೆಷ್ಟೋ ಜನ ಕವಿಗಳು, ಕಥೆಗಾರರು, ನಾಟಕಕಾರರು ಕನ್ನಡ ಸಂಘದಿಂದ ರೂಪುಗೊಂಡಿದ್ದಾರೆ. ಅದು ಬಹಳ ಹೆಮ್ಮೆಯ ಸಂಗತಿ. ಹಾಗಾಗಿ ಅದರ ಒಂದು ಭಾಗವಾಗಿ ನನಗೂ ಕೂಡ ಇವತ್ತು ತಮ್ಮ ಮುಂದೆ ನಿಂತುಕೊಳ್ಳುವ ಒಂದು ಅವಕಾಶವನ್ನು ಕನ್ನಡ ಸಂಘ ಮಾಡಿಕೊಟ್ಟಿದೆ. ಆ ನಂತರ ರಾಜು ಮೇಷ್ಟ್ರ ನಂತರ ನಮ್ಮ ಶಿವಪ್ರಸಾದ್ ಸರ್ ಅವರು, ರತಿ ಮೇಡಮ್ ಅವರು, ಇನ್ನೂ ಅನೇಕ ಜನ ಕನ್ನಡ ಮೇಷ್ಟ್ರುಗಳು ಕನ್ನಡ ಸಂಘವನ್ನು ಇಡೀ ಭಾರತ ತಿರುಗಿ ನೋಡುವ ಹಾಗೆ ಕಟ್ಟಿ ಬೆಳೆಸಿದ್ದಾರೆ. ಅದಕ್ಕೆ ತುಂಬ ಸಂತೋಷ ಪಡ್ತಾ ಇವತ್ತು ಈ 2ನೇ ದಿನದ ಮೊದಲನೇ ಗೋಷ್ಠಿ ಸುಮಾರು 2 ಗಂಟೆಗಳ ಕಾಲ 5 ಜನ ಈ ಕಾಲದ ಬಹಳಷ್ಟು 5 ಜನರು ಬೇರೆ ಬೇರೆ ಕಾಲೇಜುಗಳಲ್ಲಿ ಕನ್ನಡ ಸಾಹಿತ್ಯವನ್ನು ಬೋಧನೆ ಮಾಡ್ತಾ ಇರುವಂತಹ ಮೇಷ್ಟ್ರುಗಳೇ ಅನ್ನೋದು ಅವರು ಆಯ್ಕೆ ಮಾಡಿಕೊಂಡ ವಿಷಯ ಮತ್ತು ಅವರು ಪ್ರಸ್ತುತಪಡಿಸಿದ ರೀತಿ ಇದು ಕೂಡ ವಿರುದ್ಧನೇ ನಮಗೆ ಗೊತ್ತಾಗ್ತಾ ಇತ್ತು. ಅದರ ಜೊತೆಗೆ ಈ 5 ಪ್ರಬಂಧಗಳನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಮೊದಲ 4 ಪ್ರಬಂಧ ಮಂಡನಕಾರರು ವಿಷಯ ತುಂಬ ಚೆನ್ನಾಗಿದೆ. ಅಂದರೆ ನಮಗೆ 21ನೇ ಶತಮಾನದ ಗದ್ಯ ಸಾಹಿತ್ಯವನ್ನು, ಕಾವ್ಯವನ್ನು ಅಥವಾ ಸಂಶೋಧನೆಯನ್ನು, ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂಥ 10 ನಿಮಿಷಗಳಲ್ಲಿ ನಾವು ಯಾವುದೋ ಒಂದು PhD ಮಹಾಪ್ರಬಂಧವನ್ನು ಮಂಡಿಸುವ ಸಂದರ್ಭದಲ್ಲಿ ನಮ್ಮ ಕಲೋಕ್ಯಮಲ್ಲಿ ಒಂದು 10 ನಿಮಿಷಗಳ ಕಾಲ ನಮ್ಮ ಸಿನಾಪ್ಸಿಸನ್ನು ಮಂಡಿಸುವ ರೀತಿಯಲ್ಲಿ ನಾವು ಅದಕ್ಕೊಂದು ಕಾಲದ ಚೌಕಟ್ಟು ಮತ್ತು ವಿಷಯದ ಚೌಕಟ್ಟು ಹಾಕಿಕೊಂಡಾಗ ಮಾತ್ರ ನಾವು ಅದನ್ನು ಬಹಳ ಸಮರ್ಥವಾಗಿ ನಮ್ಮ ಎದುರುಗಡೆ ಇರುವಂಥ ಪ್ರೇಕ್ಷಕರಿಗೆ ಮುಟ್ಟಿಸ್ಬೋದು. ಆ ಥರದ ಒಂದು ಸಮಯದ ಚೌಕಟ್ಟು ಮತ್ತು ವಿಷಯದ ಚೌಕಟ್ಟು ಹಾಕಿಕೊಳ್ಳದೆ ಒಂದು PhD ಥೀಸಿಸ್ನ ಅಂತ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ಸಮಗ್ರವಾಗಿ ಹೋದಾಗ ನಮ್ಗೆ ಈ ಥರದ ಒಂದು ತೊಡಕುಗಳು ಆಗ್ತವೆ ಅನ್ನೋದನ್ನು ಬಹುಶಃ ಇವತ್ತಿನ ಮೊದಲ 4 ಪ್ರಬಂಧಗಳಲ್ಲಿ ನಾವು ಗಮನಿಸಿದ್ದೀವಿ. ಪ್ರಯತ್ನ ಮಾತ್ರ ತುಂಬ ಒಳ್ಳೆಯದು. ಯಾಕೆಂದರೆ ಅವರು ಬರೆದಿರುವ ಲೇಖನಗಳಲ್ಲಿ ಆ ಥರದ ಒಂದು ವ್ಯಾಪಕತೆ ವಿಸ್ತಾರವಾಗಿ ಇರಬಹುದು. ಅದು ನೆಕ್ಸ್ಟ್ ಸಂಘದವರು ಪ್ರಕಟಿಸುವಂಥ ಪುಸ್ತಕಕ್ಕೆ ಅದು ಸೇರ್ಪಡೆ ಕೂಡ ಗೊಳ್ಬಹುದು. ಆದರೆ ನಾವು ಪ್ರಬಂಧ ಮಂಡಿಸುವ ಸಂದರ್ಭದಲ್ಲಿ ನಮಗೆ ಕೊಟ್ಟಿರೋ ಕಾಲಮಿತಿ ಎಷ್ಟೋ, ಆ ಕಾಲಮಿತಿಯಲ್ಲಿ ನಾವು ಯಾವ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳ್ತೀನಿ ಅನ್ನೋದ್ರ ಕಡೆಗೆ ಗಮನ ಕೊಡೋದು ಬಹಳ ಹೆಚ್ಚಿನ ನಾನು ಗಮನಿಸಿದ್ದ ಒಂದು ಕೊರತೆಯ ವಿಷಯ ಅಂತ ಅಂದ್ಕೋತೀನಿ. ಮೊದಲನೆಯ ಪ್ರಬಂಧ ಬಹುಶಃ ಕೃಪಾ ಎಚ್ ವಿ ಅನ್ಸುತ್ತೆ. ಅವರು ಕುವೆಂಪು ಅವರ ಕಾದಂಬರಿಗಳ ಪರಿಸರ ಓದು ಅನ್ನುವ ಒಂದು ವಿಷಯವನ್ನು ಇಟ್ಕೊಂಡಿದ್ರು. 2 ಕಾದಂಬರಿಗಳನ್ನು ಇಟ್ಕೊಂಡು ಅವರು ಕುವೆಂಪು ಅವರು ಪ್ರಕೃತಿಯ ಬಗೆಗಿನ ಅವರ ನಿಲುವೇನು ಅನ್ನುವುದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ನಾನೇನು ತಿಳ್ಕೊತೀನಿ, ಒಂದು ಮಾನವ ನಿರ್ಮಿತವಾದ ಪರಿಸರ ಇದೆ, ಇನ್ನೊಂದು ನೈಸರ್ಗಿಕವಾದ ಪರಿಸರ. ಮಾನವ ನಿರ್ಮಿತವಾದ ಪರಿಸರ ಮತ್ತು ನೈಸರ್ಗಿಕವಾದ ಪರಿಸರ ಇವೆರಡರ ಸಂಯೋಜನೆಯನ್ನು ಕುವೆಂಪು ಕಾದಂಬರಿಗಳಲ್ಲಿ ಹೇಗೆ ಮಾಡ್ತವೆ ಅನ್ನುವ ಪ್ರಯತ್ನವನ್ನು ಅವರು ಬಹಳಷ್ಟು ಆ ಪ್ರಬಂಧ ಮುಂದುವರಿತಾ ಹಾಗೆ ನಮ್ಮ ಕೃಪಾ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಗೆಲ್ರಿಗೂ ಗೊತ್ತು, ಕುವೆಂಪು ಅವರು ಇಲ್ಲಿ ಯಾರು ಮುಖ್ಯರಲ್ಲ ಅಂತ ಹೇಳ್ತಾ ಇಡೀ ಒಂದು ಮಲೆನಾಡಿನ ಕೃಷಿಕ ಸಮುದಾಯದ ಅಥವಾ ಆ ಒಂದು ಪರಿಸರವನ್ನು ತುಂಬ ದಟ್ಟವಾಗಿ ಕುವೆಂಪು ಕಾಲಕ್ಕೆ ಅಷ್ಟು ದಟ್ಟವಾಗಿ ಪರಿಸರವನ್ನು, ಆ ಮಲೆನಾಡಿನ ಪರಿಸರವನ್ನು ಕಟ್ಟಿಕೊಟ್ಟ ಮತ್ತೊಬ್ಬ ಕಥನದಲ್ಲಿ ಕಟ್ಟಿಕೊಟ್ಟಂಥ ಮತ್ತೊಬ್ಬ ಲೇಖಕ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರ ಪರಿಸರವನ್ನು ಕಾದಂಬರಿಗಳಲ್ಲಿ ಹಿಡಿದಿಟ್ಟಿದ್ದಾರೆ.
ಅದನ್ನು ಕೃಪಾ ಅವರು ಹೇಳೋದಕ್ಕೆ ಚೆನ್ನಾಗಿಯೇ ಪ್ರಯತ್ನ ಪಟ್ಟಿದ್ದಾರೆ. ಅವರು ತೆಗೆ ಜಡವೆಂಬುದೇ ಬರೀ ಸುಳ್ಳು, ಚೇತನ ಮೂರ್ತಿಯು ಈಕಲ್ಲು ಅಂತ ಹೇಳಿದಂಥ ಕುವೆಂಪು ಅವರು ಕಾವ್ಯದಲ್ಲಿ ಪ್ರತಿಪಾದಿಸಿದ್ದನ್ನು ಅವರೊಂದು ಕಥೆಯನ್ನು ಹೇಳುವಾಗ ಆಗಲಿ, ಪ್ರಬಂಧವನ್ನು ಹೇಳುವಾಗ ಆಗಲಿ, ಅಥವಾ ಮಹಾಕಾವ್ಯವನ್ನು ಹೇಳುವಾಗ ಆಗಲಿ, ಕಾದಂಬರಿಯನ್ನು ಹೇಳುವಾಗ ಆಗಲಿ, ಒಂದು ಸಣ್ಣ ಕಥೆಯನ್ನು ಹೇಳುವಾಗಲೂ ಕುವೆಂಪು ತಮ್ಮ ನಿರೂಪಣೆಗೆ ಪ್ರಕೃತಿಯನ್ನು, ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಹಾಗಾಗಿ ಪ್ರಕೃತಿ ಅವರು ಚಿತ್ರಿಸುವಂಥ ಜೀವಂತವಾದ ಪಾತ್ರಗಳಿಗಿಂತ ಯಾವುದೇ ರೀತಿಯಲ್ಲಿಯೂ ಭಿನ್ನವಲ್ಲ ಅನ್ನುವಷ್ಟರ ಮಟ್ಟಿಗಿನ ಒಂದು ಧೋರಣೆಯನ್ನು ಕುವೆಂಪು ಪ್ರಕೃತಿಯ ಬಗ್ಗೆ ತಳೆಯೋದನ್ನು ನಾವು ಅವರ ಎಲ್ಲ ಗದ್ಯ ಮತ್ತು ಗದ್ಯೇತರವಾದ ಕೃತಿಗಳಲ್ಲಿ ಗಮನಿಸ್ತಾನೆ ಬಂದಿದ್ದೇವೆ. ಹಾಗಾಗಿ ಆನಂದಮಯ, ಈ ಜಗ ಹೃದಯ, ಏತಕ್ಕೆ ಭಯ ಮಾಡೋ, ಸೂರ್ಯೋದಯ, ಚಂದ್ರೋದಯ, ದೇವರ ದಯೆ ಕಾಣು ಅಂತ ಹೇಳುವಂಥ ಕುವೆಂಪು ಅವರು ಕಾನೂರು ಹೆಗ್ಗಡತಿಯಲ್ಲಿ ಹೂವಯ್ಯನ ಪಾತ್ರವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಹೂವಯ್ಯನನ್ನು ಒಂದು ಆಧ್ಯಾತ್ಮಿಕವಾದ ಪರಿವೇಶದಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲಿಯೂ ಕೂಡ ಅಲ್ಲಿರುವಂಥ ಕೃತಿಕ ಸಮುದಾಯಕ್ಕಿಂತ ಒಂದು ಭಿನ್ನವಾದಂಥ ಒಂದು ಆಶ್ರಮದ ರೀತಿಯ ಒಂದು ಪರಿಸರವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ನವೋದಯದ ಅಥವಾ ರಾಮಕೃಷ್ಣ ಆಶ್ರಮದ ಪರಿಸರದಿಂದ ಬಂದಂಥ ಕುವೆಂಪು ಅವರು ನಿರ್ಮಾಣ ಮಾಡಿಕೊಳ್ಳೋದನ್ನು ನಾವು ನೋಡ್ತೀವಿ. ಈ ಥರದ ಕುವೆಂಪು ಅವರು ಕಡಲನ್ನು ನೋಡು ಮೈ ಅದು ಧಮನಿಗಳಲ್ಲಿ ನೀರು ಅದು ಉಕ್ಕುವರೆಗೆ, ಅಥವಾ ಆಕಾಶವನ್ನು ನೋಡು ಮೈ ನೀಲಿಗಟ್ಟುವವರೆಗೆ, ಐ ಸ್ಟುಡ್ ಅಮಿಡ್ ಎ ಟ್ರೀ ಇನ್ ದ ಫಾರೆಸ್ಟ್ ಅಂತ ವರ್ಡ್ಸ್ವರ್ತ್ ಹೇಳಿದ ಆ ಥರದ ಒಂದು ತಾಧ್ಯಾತ್ಮತೆಯನ್ನು ಅವರು ಕಾವ್ಯದಲ್ಲೂ ಮಾಡಿದ್ದಾರೆ, ಕಥೆಯಲ್ಲೂ ಮಾಡಿದ್ದಾರೆ, ಕಾದಂಬರಿಯಲ್ಲೂ ಕೂಡ ಮಾಡಿದ್ದಾರೆ. ಕೃಪಾ ಅವರ ನಿರೂಪಣೆ, ಅವರ ಗಮನಿಕೆ, ಅವರ ಅಬ್ಸರ್ವೇಷನ್ನು, ಭಾಷೆ ಇದೆಲ್ಲವೂ ಚೆನ್ನಾಗಿತ್ತು ನನ್ನ ಮಟ್ಟಿಗೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಒಬ್ಬ ಒಳ್ಳೆಯ ಈ ಥರದ ಓದುಗರೊಬ್ಬರು ಅಥವಾ ವಿಮರ್ಶಕಿಯೊಬ್ಬಳು ನಮ್ಮ ಕನ್ನಡ ಕಾವ್ಯಕ್ಕೆ, ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಬರಬಹುದಾದಂಥ ಭರವಸೆಯನ್ನು ಕೃಪಾ ಅವರ ಈ ಸಣ್ಣ ಪ್ರಬಂಧ ಖಂಡಿತ ಮೂಡಿಸ್ತು ಅಂತ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೂ ಕೂಡ ಕಾಲದ ಮಿತಿ ಇರೋದ್ರಿಂದ ಅವರ ಒಟ್ಟು ಪ್ರಬಂಧವನ್ನು ನಾನು ಅದರ ಸಿನಾಪ್ಸಿಸ್ ಅದನ್ನು ಅಷ್ಟೇ ನಾನು ಹೇಳ್ತಾ ಇದ್ದೇನೆ. 21ನೇ ಶತಮಾನದ ಗದ್ಯ ಸಾಹಿತ್ಯ ವಸ್ತು ವೈವಿಧ್ಯ, ಸಂಧ್ಯಾ ಹೆಗಡೆ ಅವರು. ಸಂಧ್ಯಾ ಹೆಗಡೆ ಅವರು ಮಾಡ್ಕೊಂಡಿದ್ದು ಹಾಗೇನೆ, ಮೊದಲು ಕಾಲದ ಮಿತಿ ಮತ್ತು ಚೌಕಟ್ಟು ವಿಷಯಕ್ಕೆ ಹಾಕೋಬೇಕಾಗಿತ್ತು. ಅವ್ರಿಗೆ ವ್ಯಾಪಕವಾದ ಓದಿದೆ, ಅವರ ಪರ್ಸೆಪ್ಷನ್ನು, ಅವರ ಅಭಿವ್ಯಕ್ತಿ, ಅವರ ನಿಲುವು ಎಲ್ಲ ಚೆನ್ನಾಗಿದೆ ಸಂಧ್ಯಾ ಹೆಗಡೆ ಅವರದು. ಆದರೆ ಅವರು ತಾವು ಓದಿದಂಥ ಕೃತಿಗಳ ಒಂದು ಲಿಮಿಟೇಷನ್ ಮಿತಿಯಲ್ಲಿನೇ 21ನೇ ಶತಮಾನದ ಗದ್ಯ ಸಾಹಿತ್ಯದ ಲಕ್ಷಣವನ್ನು ಹೇಳೋಕ್ಕೆ ಹೊರಟರು. ಅವರು ಗಜಾನನ ಶರ್ಮಾ ಅವ್ರದ್ದು ಹೇಳಿದ್ರು, ಚನ್ನಭೈರಾದೇವಿ ಅಥವಾ ಇಂದ್ರಕುಮಾರ್ ಅವರ ಕತೆ, ಕುಡುದ್ವೀಪ, ಸತ್ಯನಾರಾಯಣ ಅವರ ಲೈಂಗಿಕ ಜಾತಕ, ಈ ಥರದ್ದೆಲ್ಲ ಹೇಳಿದ್ರು. ನಾನು ಮುಖ್ಯವಾಗಿ ಏನು ಹೇಳೋದು ಅಂದರೆ, 21ನೇ ಶತಮಾನದ ಗದ್ಯ ಸಾಹಿತ್ಯದ ಒಟ್ಟು ಸ್ವರೂಪವನ್ನು ಸಂಧ್ಯಾ ಹೆಗಡೆಯವರು ತಾವು ಓದಿದಂಥ ಕೆಲವೇ ಕೃತಿಗಳಲ್ಲಿ ಕಟ್ಟಿಕೊಡೋದ್ರ ಬದಲು ಒಟ್ಟು ಆ 21ನೇ ಗದ್ಯ ಸಾಹಿತ್ಯದ ಪ್ರಮುಖ ಕೃತಿಗಳ ಒಂದು ಸಣ್ಣ ಸಿನಾಪ್ಸಿಸನ್ನು ಹೇಳ್ತಾ ಹೋಗಿದ್ರೆ ಅವ್ರ ಪ್ರಬಂಧದಲ್ಲಿ ಅದನ್ನು ಮಾಡಿರ್ಬೋದೇನೋ. ಇಲ್ಲಿ ಅವರು ಅದನ್ನು ಹೇಳೋಕ್ಕೆ ಕಷ್ಟ ಆಯಿತು. ಬದುಕು ನನಗೆ ನಮ್ಮ ಗೀತಾ ನಾಗಭೂಷಣ ಅವರ ಬದುಕು ಕಾದಂಬರಿ ಬಂದಿದೆ ಈ ಸಂದರ್ಭದಲ್ಲಿ, ನಾಗವೇಣಿಯವರ ಗಾಂಧಿ ಬಂದ ಕಾದಂಬರಿ, ನಾಮಗಸಾಲೆಯವರು ಈ 25 ವರ್ಷಗಳಲ್ಲಿ ಸುಮಾರು 15 ಕಾದಂಬರಿಗಳನ್ನು ಬರೆದಿದ್ದಾರೆ. ದಕ್ಷಿಣ ಕರಾವಳಿಯ ಭಾಗದ ಜನಜೀವನವನ್ನು ಒಂದು ಹೊಸ ರೀತಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಕುಂವೀರಭದ್ರಪ್ಪನವರ ಅರಮನೆಯಿಂದ ಹೇಳ್ಕೊಂಡು ಒಂದೆರಡು ಹೊಸ ಕಾದಂಬರಿಗಳು ಕೂಡ ಬಂತು. ದೀಪಾ ಪಡ್ಕೆ ಅವ್ರದ್ದು ಬಂತು. ಹಾಗೆಯೇ ಚಿಮ್ನಹಳ್ಳಿ ರಮೇಶ್ ಬಾಬು ಅವರು ಟೈರ್ ಸ್ವಾಮಿ ಮತ್ತು ಈ ಥರದ್ದು ಅನೇಕ ಬಂತು. ಆಮೇಲೆ ಹೊಲ್ಲಂಬಳ್ಳಿ ಇಂಥವರ ಕಾದಂಬರಿಗಳು. ಹೀಗೆ ಈ ಥರದವರು ಈ ಬರಿತಾ ಇದ್ದಾರಲ್ಲ, ಈ ಎಲ್ಲ ಕಾದಂಬರಿಗಳ ಮುಖಾಂತರ ಕನ್ನಡದ ಗದ್ಯ ಸಾಹಿತ್ಯ ಯಾವ ವಸ್ತುವಿನ ದೃಷ್ಟಿಯಿಂದ ಮತ್ತು ನಿರೂಪಣೆಯ ದೃಷ್ಟಿಯಿಂದ ನವೋದಯ ಮತ್ತು ನವ್ಯೋದಯವರಿಗಿಂತ ಹೇಗೆ ಭಿನ್ನವಾದ ದಾರಿಗಳನ್ನು ಆಶಯ ಮತ್ತು ಅಭಿವ್ಯಕ್ತಿಗಳ ದೃಷ್ಟಿಯಿಂದ ಪಡ್ಕೊಳ್ತು ಅನ್ನೋದನ್ನು ಈ ಥರದ ಲೇಖಕರನ್ನ ಗಮನಿಸಿ ಒಂದು ಸಿನಾಪ್ಸಿಸನ್ನು ಮಾಡಿಕೊಂಡು ಇದನ್ನು ಪ್ರೆಸೆಂಟ್ ಮಾಡಬಹುದಾದ ಸಾಧ್ಯತೆಗಳು ಇತ್ತು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಅದರ ಸಂಧ್ಯಾ ಹೆಗಡೆಯವರ ನಿಲುವು, ಅವರು ಅಂದ್ಕೊಂಡಿದ್ದನ್ನು ಅವರು ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಹೇಳುವ ಒಂದು ಹುಕ್ಕಿ ಅವರಿಗಿದೆ. ಅದಕ್ಕೆ ಕಾರಣ ಏನಂದರೆ ಅವರು ಒಂದು ಕೃತಿಯನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ತನಗೇನು ನಿಲುವಿದೆ ಅನ್ನೋದಕ್ಕೆ ಅವರು ಅಂಟಿಕೊಂಡಿರೋದ್ರಿಂದ ಆ ಥರ ಮಾತಾಡಿದ್ದಾರೆ. ಆದರೆ
ಒಂದು ನಾವು ಒಟ್ಟು ಶತಮಾನದ ನಿರೂಪಣೆಯನ್ನು ಮಾಡುವಾಗ ಈ ಥರದ ಮುಖ್ಯ ಕೃತಿಗಳ ಅವಲೋಕನವನ್ನು ಇಟ್ಕೊಂಡು ನಾವು ಆ ಥರದ್ದು ಒಂದು ಸಿನಾಪ್ಸಿಸನ್ನು ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಇನ್ನೊಂದು ವನಿತಾ ಅವರು ಕಣ್ಕಟ್ಟುಗಳಿಂದ ಕಳಚಿಕೊಂಡ ಲೋಕಮೀಮಾಂಸೆ ಅನ್ನುವ ಕೆಲವು ಲೇಖನಗಳ ಓದಿನ ಹಿನ್ನೆಲೆಯಲ್ಲಿ ಅವರು ಸ್ತ್ರೀವಾದಿ ಚಿಂತನೆ ಯಾವ ಕಡೆ ಸಾಗ್ತಾ ಇದೆ ಅನ್ನುವ ಒಂದು ನಿಲುವನ್ನು ಮಂಡಿಸಿದ್ದಾರೆ. ಅವರು ಹೆಚ್ಚಾಗಿ ಎಚ್ ಎಸ್ ಶ್ರೀಮತಿ ಅವರ ಕೆಲವು ಲೇಖನಗಳನ್ನು ಓದಿದ್ದಾರೆ. ಬಾರಯ್ಯ ಮಮಬದ್ದು ಅನ್ನುವ ಕೃತಿ ಆಗಿರ್ಬೋದು. ಇದ್ರ ಜೊತೆಗೆ ಎಚ್ ಎಸ್ ಶ್ರೀಮತಿ ಅವರ ಸ್ತ್ರೀವಾದಿ ಆನ್ವಯಿಕ ಸ್ತ್ರೀವಾದಿ ಚಿಂತನೆಯನ್ನು ಪ್ರತಿಪಾದಿಸುವಂತಹ ಅನೇಕ ಲೇಖನಗಳಿದೆ. ಹೆಣ್ಣಿಗ ರಾಮ ಇರ್ಬೋದು, ಬಾಮಿಯ ನೋಡಲು ತಾ ಬಂದ, ತಂದೆಗೆ ಹೆರಿಗೆ ರಜೆ, ಹೆಣ್ಣಿಗೆ ಭಾವಕೋಶ ಮುಖ್ಯವೋ, ಅಥವಾ ವಿಚ್ಛೇದನ ಬೇಕೋ ಬೇಡವೋ, ಈ ಥರದ ಅನೇಕ ಸುಮಾರು 28 ಲೇಖನಗಳನ್ನು ಬರೆದಿದ್ದಾರೆ. ಅದನ್ನು ಓದಿದ್ರೆ ನಮಗೆ ಸ್ತ್ರೀವಾದ ಅಂದರೆ ಪುರುಷನನ್ನು ಧಿಕ್ಕರಿಸಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದಲ್ಲ, ಪುರುಷನ ಜೊತೆಗೇನೆ ನಮ್ಮ ಎಲ್ಲ ರಂಗಗಳಿನ ಅಸ್ತಿತ್ವವನ್ನು ಪುರುಷನಿಗೆ ಸರಿಸಾಟಿಯಾಗಿ ಸಾಧಿಸುವುದು ಅನ್ನುವ ಒಂದು ಸಮತೋಲನವಾದ ಒಂದು ಮೀಮಾಂಸೆಯನ್ನು ಅವರು ಮಂಡಿಸ್ತಾರೆ ಆ ಲೇಖನಗಳ ಮುಖಾಂತರ. ಅದನ್ನು ನಾವು ಖಂಡಿತ ಗಮನಿಸ್ಬೋದು. ಹಾಗೆಯೇ ಸಿಮೋನ್ ದಿ ಬೋವಾ ಅವರ ದಿ ಸೆಕೆಂಡ್ ಸೆಕ್ಸ್ ಹೇಗೆ ನಮ್ಮ ರಾಷ್ಟ್ರಕ್ಕೆ ಹೊಸ ರೀತಿಯ ಒಂದು ಸ್ತ್ರೀ ದೃಷ್ಟಿಕೋನವನ್ನು, ಸ್ತ್ರೀಯ ಪರಿಭಾವನೆಯನ್ನು ನಮ್ಮಲ್ಲಿ ಮೊದಲು ಅಲ್ಲಿಂದನೇ ಬಂದಿದ್ದು ಈ ಸ್ತ್ರೀವಾದಿ ಚಿಂತನೆ ಸಿಮೋನ್ ದಿ ಬೋವಾ ಅವರಿಂದ ಬಹುಶಃ ಶುರುವಾಗುತ್ತೆ. ನಮ್ಮ ಪ್ರೀತಿಯ ಗುರುಗಳಾದಂಥ ಕಲ್ಗುಡಿ ಮೇಷ್ಟ್ರಿದ್ದಾರೆ. ಹಾಗಾಗಿ ಈ ಥರದ ಆಮೇಲೆ ಆಶಾದೇವಿಯವರ ಕೆಲವು ಲೇಖನಗಳನ್ನು ಇಟ್ಕೊಂಡ್ರು. ಆಶಾದೇವಿಯವರ ಈ ಸಂದರ್ಭದಲ್ಲಿ ಬಾರಯ್ಯ ಮಮಬದ್ದು ಎಚ್ ಎಸ್ ಶ್ರೀಮತಿ ಅವರ ಪುಸ್ತಕದ ಜೊತೆಗೆ ಸ್ತ್ರೀಮತವನ್ನು ಉತ್ತರಿಸಲಾಗದು ಅನ್ನುವಂತಹ ನಮ್ಮ ಆಶಾದೇವಿಯವರ ಒಟ್ಟು ಸ್ತ್ರೀವಾದಿ ಚಿಂತನೆಯ ಮರುರೂಪಣೆ ಇವತ್ತು ಹೇಗೆ ನಡೀತಾ ಇದೆ ಅನ್ನೋದರ ಒಂದು ಕಲ್ಪನೆ ಆ ಒಂದು ಪುಸ್ತಕದಲ್ಲಿದೆ. ಅದನ್ನು ಕೂಡ ತಾವು ಗಮನಿಸಬೇಕು ಅಂತ ನಾನು ಅನ್ಕೋತೀನಿ. ಹಾಗೆಯೇ ರಾಘವೇಂದ್ರ ರಾವ್ ಸರ್ ಅವರು ಹೆಣ್ಣು ಮಕ್ಕಳ ಅನೇಕ ಹೊಸ ಕಾವ್ಯ ಸಂಕಲನಗಳಿಗೆ ಮುನ್ನುಡಿ ಬರೆಯುವ ಸಂದರ್ಭದಲ್ಲಿ ಅವರು ಪ್ರಾಸ್ತಾವಿಕವಾಗಿ ಕಣ್ಣಹನಿಗಳ ಕಾಣಿಕೆ ಅನ್ನುವ ಪುಸ್ತಕದ ಎಲ್ಲ ಲೇಖನಗಳ ಉದ್ದಕ್ಕೂ ಬರೆಯುವಂತಹ ಒಂದು ಹೊಸ ರೀತಿಯ ಮೀಮಾಂಸೆ ಇದೆಯಲ್ಲ, ಅದು ಕೂಡ ಸ್ತ್ರೀವಾದಿ ಚಿಂತನೆ ಮತ್ತು ಅದರ ತಾತ್ವಿಕತೆಯನ್ನು ಪುರುಷರಾಗಲಿ ಹೆಣ್ಣು ಮಕ್ಕಳಾಗಲಿ ನಾವು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವಂಥ ಒಂದು ಆತ್ಮವಿಶ್ಲೇಷಣೆಯನ್ನು ನಾವೆಲ್ಲರೂ ಮಾಡಿಕೊಳ್ಳುವಂಥ ಪೂರ್ವಪೀಠಿಕೆಯನ್ನು ಅವರೆಲ್ಲರೂ ಹಾಕ್ತಾ ಹೋಗ್ತಾರೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಅಂತ ಒಂದು ಸಮನ್ವಯದ ಆದಿ ಸ್ತ್ರೀವಾದಿ ಚಿಂತನೆಯಲ್ಲಿ ಯಾವ ಕಡೆ ಹೋಗ್ಬೇಕಾಗಿದೆ ಅನ್ನೋದನ್ನು ಈ ಲೇಖಕರು ಕಟ್ಕೊಡ್ತಾರೆ. ಹೀಗೆ ಹೆಣ್ಣು ಯಂತ್ರೋಪಕರಣದ ಸೃಷ್ಟಿಯಲ್ಲ, ಅದೊಂದು ಜೈವಿಕ ಜೀವಿ ಅನ್ನುವಂತಹ ಸಿಮೋನ್ ದಿ ಬೋವಾ ಅವರ ತಾತ್ವಿಕತೆಯನ್ನು, ಬೆಲ್ ಹುಕ್ಸ್ ಅವರ ಚಿಂತನೆಗಳನ್ನು ಬಹಳ ಚೆನ್ನಾಗಿ ತೊಡಗಿಸಿಕೊಂಡು ಒಂದು ಕೆಲವು ಲೇಖನಗಳ ಮುಖಾಂತರವಾದರೂ ಸ್ತ್ರೀವಾದಿ ಚಿಂತನೆಯ ದಿಕ್ಕು ಈ ದೇಶ ಯಾವ ಕಡೆ ಸಾಗ್ತಾ ಇದೆ ಅನ್ನುವ ಪ್ರಯತ್ನವನ್ನು ವನಿತಾ ಅವರು ಮಾಡಿದ್ದಾರೆ. ಅವರ ಭಾಷೆ ತುಂಬ ಚೆನ್ನಾಗಿದೆ. ಅವರ ಪ್ರೆಸೆಂಟೇಷನ್ ಭಾಷೆ ಮತ್ತು ಅವರ ಅಬ್ಸರ್ವೇಷನ್ನು, ಅದನ್ನು ಪ್ರೆಸೆಂಟ್ ಮಾಡಿದ ಸಂವೇದನೆ ಇದು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮೆಲ್ಲರ ಮತ್ತೆ ನಾನು ಹೇಳುವ ಹಾಗೆ ನಾವು ಈ ಥರದ ಚೌಕಟ್ಟು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಪ್ರೆಸೆಂಟ್ ಮಾಡೋದನ್ನು ಮಾತ್ರ, ಅಂದರೆ ಒಂದು ಶಿಲ್ಪ ಅಂತ ಕರಿತೀವಲ್ಲ, ಸಾವಯವ ಶಿಲ್ಪದ ಸಮಗ್ರೀಕರಣ ಅಂದರೆ ಅಡಿಗರು ಕವಿತೆಯ ಸಂದರ್ಭದಲ್ಲಿ ಕಾವ್ಯಕ್ಕೆ ಮಾತ್ರ ಸಾವಯವದ ಶಿಲ್ಪದ ಸಮಗ್ರೀಕರಣ ಅಲ್ಲ, ಒಂದು ಲೇಖನ, ಒಳ್ಳೆಯ ಕತೆ, ಒಳ್ಳೆಯ ಕಾವ್ಯ, ಒಂದು ಒಳ್ಳೆಯ ವಿಮರ್ಶಾ ಲೇಖನಕ್ಕೂ ಆ ಸಾವಯವ ಶಿಲ್ಪದ ಸಮಗ್ರೀಕರಣ ಪ್ರಜ್ಞೆ ಇದ್ದಾಗ ಈ ಥರದ ಒಂದು ಗೊಂದಲಗಳು ಉಂಟಾಗೋದಿಲ್ಲ. ವನಿತಾ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಇನ್ನೊಬ್ಬರು ಲೀಲಾವತಿ ಮೇಡಮ್ ಅವರು ಶತಮಾನದ ಮಹಿಳಾ ಕಾವ್ಯದ ಸ್ತ್ರೀ ಸಂವೇದನೆಗಳು ಅಂತ, ಬಹುಶಃ ಅವರು ತಾವು ಮೇಷ್ಟ್ರಾಗಿರೋ ಸಂದರ್ಭದಲ್ಲಿ ತಮ್ಮ ಪಠ್ಯದಲ್ಲಿ ತಾವು ದಿನವೂ ಪಾಠ ಮಾಡುವಂತಹ ಆ ಸ್ತ್ರೀವಾದಿ ಸಂವೇದನೆಯ 4-5 ಕವಿತೆಗಳನ್ನೇ ಆಯ್ಕೆ ಮಾಡಿಕೊಂಡು ಪ್ರೆಸೆಂಟ್ ಮಾಡುವಂಥ ಸುಲಭದ ದಾರಿಯನ್ನು ಹಿಡಿದ್ರು. ಅಂದರೆ 21ನೇ ಶತಮಾನದ ಮಹಿಳಾ ಸಂವೇದನೆಯನ್ನು ನಾವು ಉಲ್ಲೇಖ ಮಾಡುವಾಗ ಈ 4-5 ಲೇಖಕಿಯರ 4-5 ಮಹಿಳಾ ಸಂವೇದನೆಯ ಕವಿತೆಗಳನ್ನು ಇಟ್ಕೊಂಡು ಮಾತಾಡೋದಕ್ಕಿಂತ ಹೆಚ್ಚಾಗಿ ಆ ಲೇಖಕಿಯರ ಒಟ್ಟು ಸಮಗ್ರ ಕಾವ್ಯ ಏನನ್ನು ಹೇಳ್ತಾ ಇದೆ. ಈಗ ಕಥೆಯಲ್ಲಿ ಮತ್ತು ಫಿಕ್ಷನಲ್ಲಿ ತುಂಬ ಹೆಸರು ಮಾಡಿರುವಂತಹ ನಮ್ಮ ವೈದೇಹಿ ಅಂತವರು ಹೂವು ಕಟ್ಟುವ ಕಾಯಕ ಅನ್ನೋ ಒಂದು ಸಂಕಲನ ಬಂತು. ಸುಮಾರು ಒಂದು 10 ವರ್ಷಗಳ ಹಿಂದೆ ಕ್ರೈಸ್ಟ್ ಕನ್ನಡ ಸಂಘನೇ ಅದನ್ನು ಪಬ್ಲಿಷ್ ಮಾಡ್ತು. ಹೂವು ಕಟ್ಟುವ ಕಾಯಕದ ಆ ಕವಿತೆಗಳನ್ನು ಗಮನಿಸಿದಾಗ
ಇದುವರೆಗೂ ನಮ್ಮ ಸಂಧ್ಯಾದೇವಿಯವರಾಗಿರ್ಬೋದು, ಪ್ರತಿಭಾನಂದ ಕುಮಾರ್, ಎಂ.ಆರ್. ಕಮಲ ಅಥವಾ ಎಚ್.ಎಲ್. ಪುಷ್ಪ ಇವರೆಲ್ಲರ ಮೀಮಾಂಸೆ, ಸ್ತ್ರೀವಾದಿ ಮೀಮಾಂಸೆ ಕಾವ್ಯದಲ್ಲಿ ಹೇಗೆ ಮಂಡಿತವಾಯಿತು, ಅದಕ್ಕಿಂತ ಭಿನ್ನವಾದಂತಹ ನಾವು ಅಡಿಗೆ ಮನೆಯ ಸಾಹಿತ್ಯ ಅಂತ ಹೇಳ್ತಾನೆ ಅಡಿಗೆ ಮನೆಯ ಪರಿಕರಗಳ ಮುಖಾಂತರವೇ ಸ್ತ್ರೀವಾದಿ ಸಂವೇದನೆಯನ್ನು ಎಷ್ಟು ದಟ್ಟವಾಗಿ ಪ್ರಕಟಪಡಿಸಬಹುದು ಅನ್ನುವುದನ್ನು ಹೂವು ಕಟ್ಟುವ ಕಾಯಕ ಅನ್ನುವ ಸಂಕಲನದ ಮುಖಾಂತರ, ಅಥವಾ ನಮ್ಮ ಲಲಿತಾ ಸಿದ್ದಬಸಯ್ಯನವರು ಅಡಿಗೆ ಮನೆಯ ಪರಿಕರಗಳ ಮುಖಾಂತರವೇ ಕಾವ್ಯ ಮೀಮಾಂಸೆಯನ್ನು, ಸ್ತ್ರೀವಾದಿ ಚಿಂತನೆಯನ್ನು ತುಂಬ ರಸವತ್ತಾಗಿ ಮತ್ತು ಒಂದು ಧೀರೋದತ್ತವಾಗಿ ಅಭಿವ್ಯಕ್ತಿಸೋದನ್ನು ನಾವು ಕಾಣ್ತೀವಲ್ವ. ಆ ಥರದ ಒಟ್ಟು ಒಂದು ಮಹಿಳಾ ಕಾವ್ಯದ ಧ್ವನಿ ಯಾವ ಕಡೆ ಚಲಿಸ್ತಾ ಇದೆ ಅನ್ನೋದನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಈ ಸಂದರ್ಭದಲ್ಲಿ ಒಟ್ಟು ನಾವು ಹುಡುಗಿಯರ ಹೀಗೆ ಅಥವಾ ಎಚ್.ಎಲ್. ಪುಷ್ಪ ಅವರ ಅಮೃತ ಮಧ್ಯ ಸೊಗತ ಅಂದ್ಬಿಟ್ಟು ನಾವು ಸ್ತ್ರೀವಾದಿ ಚಿಂತನೆ ಕವಿತೆಯಲ್ಲಿ ಹೇಗೆ ಆಗಿದೆ ಅನ್ನೋದನ್ನು ಕಂಡ್ಕೊಳ್ಳೋಕ್ಕಾಗೋದಿಲ್ಲ. ಅಥವಾ ಪ್ರತಿಭಾ ಅವರ ಆಹಾ ಪುರುಷಾಕಾರ, ಅದೇ ಪ್ರತಿಭಾ ಅವರ ಮೊದಲ ಸಂಕಲನ ಇಲ್ಲಿಂದನೇ ಕನ್ನಡ ಸಂಘದಿಂದನೇ ಮತ್ತು ನಾವು ಹುಡುಗಿಯರೇ ಹೀಗೆ ಅಂತ, ನಾವು ಹುಡುಗಿಯರೇ ಹೀಗೆ ಅನ್ನೋ ಸಂಕಲನ ಬರೆದಾಗ ಇಡೀ ಮಹಿಳೆಯರು ಪುರುಷರು ಆ ಕಡೆ ತಿರುಗಿ ನೋಡುವ ಹಾಗೆ ಚಾಟಿ ಕೊಟ್ಟಂಥ ಕಾವ್ಯವನ್ನು ಪ್ರತಿಭಾ ಕೊಡ್ತಾರೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ಆಮೇಲೆ ಎಂ.ಆರ್. ಕಮಲ ಅವರು ಅದೇ ಸಮಕಾಲದಲ್ಲಿ ನಾವು ಮಹಿಳೆಯರು ಪುರಾವೆಗಳನ್ನು ಕೇಳುತ್ತಾರೆ ಅನ್ನುವುದನ್ನು ಬರೆದ್ರಲ್ಲ. ಸಂಧ್ಯಾದೇವಿಯವರ ಕಾವ್ಯ ಅದಕ್ಕಿಂತ ಬಹಳ ಮುಖ್ಯವಾಗಿ ಚಾ ಸರ್ವಮಂಗಳ ಅವರ ಅಮ್ಮನಗುಡ್ಡ ಕಾವ್ಯದಲ್ಲಿ ಎಂಥ ಅದ್ಭುತವಾದ ಸ್ತ್ರೀ ಸಂವೇದನೆ ಇದೆ ಅನ್ನೋದನ್ನು ಒಟ್ಟು ಆ ಸಂದರ್ಭದಲ್ಲಿ ನಾವು ಗಮನಿಸ್ಬೋದು. ಇತ್ತೀಚೆಗೆ ಬಂದಂಥ ಜನ ತೇಜಸ್ವಿಯವರಾಗಿರ್ಬೋದು, ಕೆ ಶರೀಫಾ, ಇದ್ರ ಜೊತೆಗೆ ಈ 21ನೇ ಶತಮಾನದಲ್ಲಿ ಅಲ್ಪಸಂಖ್ಯಾತ ಮಹಿಳಾ ಕವಿಯತ್ರಿಯರು ಹೇಗೆ ತಮ್ಮ ಸ್ತ್ರೀಲೋಕವನ್ನು ಅನಾವರಣ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಕೂಡ ನಾವು ಡಿ.ಬಿ. ರಜಿಯಾ ಆಗಿರ್ಬೋದು, ಕೆ ಶರೀಫಾ ಆಗಿರ್ಬೋದು, ಈ ಥರ. ಅದ್ರ ಜೊತೆಗೆ ದು ಸರಸ್ವತಿ ಅಂತಹ ತಳ ಸಮುದಾಯದ ಹೆಣ್ಣು ಮಕ್ಕಳು ಅಥವಾ ಕಾರ್ಮಿಕ ಲೋಕದ ಮಹಿಳಾ ಸಂವೇದನೆಗಳನ್ನು ವ್ಯಕ್ತಪಡಿಸಿದ ರೀತಿ ಸುಕನ್ಯಾ ಮಾರುತಿಯವರಾಗಿರ್ಬೋದು, ಈ ಥರದ ಕವಿಗಳನ್ನೆಲ್ಲ ಬಿಟ್ಟು ನಾವು ಖಂಡಿತ ಮಹಿಳಾ ಸಂವೇದನೆಯನ್ನು ಕೇವಲ 4 ಕವಿತೆಗಳ ಹಿನ್ನೆಲೆಯಲ್ಲಿ ಕಟ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಟ್ಟು ಒಂದು ತಾತ್ವಿಕತೆ ಈ ಶತಮಾನದಲ್ಲಿ ಹೇಗೆ ರೂಪುಗೊಂಡಿದೆ ಅನ್ನೋ ಸಂದರ್ಭದಲ್ಲಿ ಆ ಕವಿಗಳ ಸಮಗ್ರ ಕವಿತೆಯನ್ನು ಇಟ್ಕೊಂಡೇನೆ ನಾವು ಒಂದೊಂದು ಕಾಮೆಂಟನ್ನು ಮಾಡೋದ್ರ ಮುಖಾಂತರನೇ ನಿಮ್ಮ ಲೇಖನ ನೀವು ಮೇಡಮ್ಗೆ ಕೊಡಬೇಕಾದ್ರೆ ಬಹುಶಃ ಅದೆಲ್ಲವನ್ನು ಒಳಗೊಂಡಿರುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಕ್ಲಾಸ್ ರೂಮಲ್ಲಿ ಪಾಠ ಮಾಡುವ ಎಲ್ಲ ಉತ್ಸಾಹ, ಹುಮ್ಮಸ್ಸು ನಿಮ್ಮ ಕವಿತೆಗಳನ್ನು ನಮ್ಗೆ ಇಲ್ಲಿ ಕೇಳಿಸುವಾಗಲೂ ಇತ್ತು. ಆದರೆ ಬರವಣಿಗೆಯಲ್ಲಿ ಆ ಥರದ್ದು ಒಂದು ಸಮಗ್ರೀಕರಣ ಬಂದಾಗ ಮಾತ್ರ ಅದಕ್ಕೆ ಹೆಚ್ಚು ಚೌಕಟ್ಟು ಪ್ರಾಪ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 5ನೇವರು ಡಾಕ್ಟರ್ ಸಿ ಮಹೇಂದ್ರ ಅವರು, ದಶಕದ ಕಾವ್ಯ ವಿಮರ್ಶೆ ಒಂದು ಪರಿಶೀಲನೆ. ಬಹುಶಃ ನಮಗೆ ಕೊಡುವ 10 ನಿಮಿಷಕ್ಕೆ ಅವರು ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಮಯದ ಚೌಕಟ್ಟು ಮತ್ತು ವಿಷಯದ ಚೌಕಟ್ಟು ಎರಡೂ ಹಾಕ್ಕೊಂಡು 10 ದಶಕದ ಕಾವ್ಯವನ್ನು ಈ ಒಂದು ದಶಕದಲ್ಲಿ ಬಂದಿರುವಂಥ 5 ಕಾವ್ಯದ ಬಗ್ಗೆ ಬಂದಿರುವಂಥ ವಿಮರ್ಶೆಗಳನ್ನು ಇಟ್ಕೊಂಡು ಪರಾಮರ್ಶೆ ಮಾಡುವ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕೊರಳು ಕೊಳಲು, ಆಮೇಲೆ ಅರ್ಥವ್ಯವಸ್ಥೆ, ಅರ್ಥ ಗೊತ್ತಿಲ್ಲ ನನಗೆ, ಅನ್ನುವ ಅಕಾವ್ಯಕ್ಕೆ ಅರ್ಥ ಗೊತ್ತಿಲ್ಲ ಅನ್ನುವ ಸುಧೀಂದ್ರ ಕುಮಾರ್ ಅವರ ಸಂಕಲನ, ಕುವೆಂಪು ಅವರ ಕಾವ್ಯವನ್ನು ಕುರಿತ ನರಹಳ್ಳಿಯವರ ವಿಮರ್ಶೆ, ಉತ್ತರ ದಕ್ಷಿಣ ಜಗದೀಶ್ ಕೊಪ್ಪ ಅವರ. ಇದಲ್ದಿರ ಈ 4 ಸಂಕಲನಗಳಾದ ನಂತರವೂ ಸುರೇಶ್ ನಾಗಲಂಬಡಿಕೆ ಅನ್ನುವ ಈ ಕಾಲದ ಬಹಳ ಭರವಸೆಯ ವಿಮರ್ಶಕ ಸುಮಾರು 100 ಜನ ಹೊಸ ಕಾಲದ ಕವಿಗಳನ್ನು ಇಟ್ಟುಕೊಂಡು ಅಭ್ಯಾಸ ಮಾಡಿದ್ದಾರೆ. ಅವರು ಪುಸ್ತಕನೂ ಬಂದಿದೆ. ಹಾಗಾಗಿ ಡಾಕ್ಟರ್ ಸಿ ಮಹೇಂದ್ರ ಅವರು ಆ ಪುಸ್ತಕವನ್ನು ಗಮನಿಸಿಲ್ಲ ಅಂದರೆ ನಿಮ್ಮ ಲೇಖನ ಬರೆಯುವ ಸಂದರ್ಭಕ್ಕೆ ಅದನ್ನು ಗಮನಿಸಬೇಕು ಅಂತ ನಾನು ತಿಳ್ಕೊತೀನಿ. ಇದಾದ ನಂತರ ಸಮಕಾಲೀನ ಸಂದರ್ಭದಲ್ಲಿ ಅನೇಕ ಜನ ಹೊಸ ಕಾಲದ ಕಾವ್ಯವನ್ನು ಮತ್ತೆ ಆಸ್ವಾದಿಸುವ, ಗ್ರಹಿಸುವ ಸಲುವಾಗಿ ಅನೇಕ ಲೇಖನಗಳನ್ನು ಬರೀತಾನೆ ಇದ್ದಾರೆ. ಆಶಾದೇವಿ ಮೇಡಮ್ ಅವರಾಗಿರ್ಬೋದು, ಸಾಪ್ತಾಹಿಕ ಪ್ರವಣಿಯಲ್ಲಿ ಅನೇಕ ಜನ ಬರೀತಾ ಇದ್ದಾರೆ. ಅನೇಕ ಜನ ವಿಮರ್ಶಕರು ಕರೋನಾ ಪೂರ್ವದ ಸುಮಾರು 5 ವರ್ಷಗಳ ಪ್ರಜಾವಾಣಿಯ ಸಾಪ್ತಾಹಿಕ ವಿಮರ್ಶೆಗಳನ್ನು ಗಮನಿಸಿದ್ರೆ ಪತ್ರಿಕೆಯಲ್ಲೂ ಕೂಡ ಈ ಥರದ ಕಾವ್ಯ ವಿಮರ್ಶೆ ಬಹಳ ಸಂಪನ್ನವಾಗಿ ಆಗ್ತಾ ಇತ್ತು. ಇತ್ತೀಚೆಗೆ ಮಾತ್ರ ನಿಂತಿದೆ ಅಂತ ಹೇಳ್ಬೋದು. ಹೀಗೆ ಅವರು ತಮಗೆ ಸಮಯ ಸಾಕಾಗಲ್ಲ ಅನ್ನುವ ಒತ್ತಡದಿಂದಾನೋ ಜಾಸ್ತಿ ಬರ್ಕೊಂಬಂದಿದ್ದೀನಿ ಅದನ್ನೆಲ್ಲ ಹೇಳಬೇಕು ಅನ್ನುವ ತುಡಿತದಿಂದಾನೋ ಬಹುಶಃ ಹೇಳೋದನ್ನು ಚೆಲ್ಲಾಪಿಲ್ಲಿ ಚಿತ್ರಗಳ ಹಾಗೆ ನಾವು ಹೇಳಿದ್ದೀವಿ. ಹಾಗಾಗಿ ಅವರಲ್ಲಿ ಆ ಒಂದು ಸತ್ವ ಇಲ್ಲ ಅಂತಲ್ಲ, ಇದೆ. ಇಷ್ಟು ವರ್ಷ
ಪಾಠ ಮಾಡೋ ಮೇಷ್ಟ್ರುಗಳ ಗದ್ದೆಲ್ಲ ಇರುತ್ತೆ. ಆದರೆ ಇಲ್ಲಿ ಬಂದು ನಿಂತ್ಕೊಂಡಾಗ ನಮಗೆಲ್ರಿಗೂ ಸಮಯದ ಒಂದು ಗಂಟೆ ಕತ್ತಿ ತೂಗ್ತಾ ಇರೋದ್ರಿಂದ ಬಹುಶಃ ನಾವು ಹೇಳಬೇಕಾದದನ್ನ 10 ನಿಮಿಷದಲ್ಲಿ ಹೇಳೋದಕ್ಕೆ ವಿಫಲವಾಗಿದ್ದೀವಿ ಹೊರತು ನಮ್ಮಲ್ಲಿ ವಿಷಯದ ವೈಫಲ್ಯತೆ ಖಂಡಿತ ಇಲ್ಲ ಅಂತ ಅಂದ್ಕೊಂಡು ಮೇಷ್ಟ್ರುಗಳು ಈ ಥರದ ಒಂದು ಚೌಕಟ್ಟನ್ನು ಕಾಲ ಮತ್ತು ವಿಷಯ ಹೀಗೆ ಇವನ್ನ ಇಟ್ಕೊಂಡು ಆಶಯ ಮತ್ತು ಆಕೃತಿಗಳನ್ನು ಸರಿಯಾದ ಚೌಕಟ್ಟಿಗೆ ಹಾಕಿ ಅಡಿಗರೇಕಲ್ಲ ಇನ್ನಾದರೂ ಕಲಿಯಬೇಕು ಅಸಲು ಕಸುಬು ವಿದ್ಯೆ ಆಳಕ್ಕೆ ಗುದ್ದಲಿ ಎತ್ತಿ ಕುಕ್ಕಿದರೆ ಕಂಡೀತು ಗೆರೆ ಮಿರುವ ಚಿನ್ನದದಿರು. ಇಷ್ಟ ದೇವತಾ ವಿಗ್ರಹಗಳನ್ನು ನಾವು ನಿರ್ಮಾಣ ಮಾಡುವ ಈ ಕಸುಬುಗಾರಿಕೆಯನ್ನು ಅಸಲು ಕಸುಬುಗಾರಿಕೆಯನ್ನು ಇನ್ನಾದರೂ ಕಲಿಯಬೇಕು ಅಂತ ಅಡಿಗರು ಹೇಳಿದ್ರಲ್ಲ, ಅದು ಕವಿತೆಗೆ ಮಾತ್ರ ಅಲ್ಲ, ಸಾವಯವ ಶಿಲ್ಪದ ಸಮಗ್ರೀಕರಣ ಮತ್ತು ಈ ಅಸಲು ಕಸುಬುಗಾರಿಕೆ ಕಾವ್ಯಕ್ಕೆ ಮಾತ್ರವಲ್ಲ, ಎಲ್ಲ ಸೃಜನಶೀಲ ಪ್ರಕಾರಗಳಿಗೂ ಈ ಎರಡು ನಿರೀಕ್ಷೆಗಳು ಇದ್ದೇ ಇದೆ. ಇದನ್ನು ತುಂಬ ಜನ ಶ್ರೇಷ್ಠತೆಯ ವ್ಯಸನ ಅಂತ ಅಂದ್ಕೊಂಡ್ಬಿಡ್ತಾರೆ. ಶ್ರೇಷ್ಠತೆಯ ವ್ಯಸನ ಇರಬೇಕು, ನನ್ನ ಪ್ರಕಾರ ದೊಡ್ಡ ಜಗಳನೇ ಆಗಿದೆ, ಶ್ರೇಷ್ಠತೆಯ ವ್ಯಸನ ಇರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ. ಆದರೆ ಈ ಥರದ ಒಂದು ಇತಿಮಿತಿಗಳ ನಡುವೆ 5 ಜನ ನಮ್ಮ ಪ್ರಬಂಧ ಮಂಡಕರು ಬಹಳ ಚೆನ್ನಾಗಿ ವ್ಯಾಪಕವಾಗಿ ಓದ್ಕೊಂಡ್ಬಂದು ಅವರು ಮಂಡಿಸೋದಕ್ಕೆ ಸಮಯ ಸಾಲದೆ ಹೋಗಿದ್ದಾರೆ ಹೊರತು ಅವರ ಪ್ರಯತ್ನ ವಿಫಲವಲ್ಲ. ಲೀಲೆಯೊಳಗೆ ಯಾವುದೂ ವಿಫಲವಲ್ಲ ಅಂತಾರಲ್ಲ ಬೇದ್ರೆ, ಹಾಗಾಗಿ ಈ ಲೀಲೆಯಲ್ಲೂ ಕೂಡ ಯಾರೂ ವಿಫಲರಾಗಿಲ್ಲ ಅಂತ ಹೇಳ್ತಾ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಕನ್ನಡ ಸಂಘಕ್ಕೆ ಎದುರುಗಡೆ ಇರುವಂಥ 3 ಜನ ದೂರ ಸದಸ್ಯರಾದ ಕಲ್ಗುಡ್ ಸರ್ಗೆ, ನಮ್ಮ ವಿಜಯಶಂಕರ್ ಸರ್ಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.